ನೋಡಿ ಸರ್, ಇದೇ ಮಾಲೂರು ಹೊಸಕೋಟೆ ಹೈವೇ. ಇದಕ್ಕೆ ಅಟ್ಯಾಚ್ ಆಗಿನೇ ನಮ್ಮ ಲೇಔಟ್ ಇರೋದು. ನಮ್ಮ ಲೇಔಟ್ ಹತ್ತದಲ್ಲಿ ವೈಟ್ ಫೀಲ್ಡ್ ಹಾಗೆ ITPL ಇರೋದ್ರಿಂದ ನೂರಾರು ಕಂಪನೀಸ್ಗಳಿರುತ್ತೆ ಸರ್. ಅಲ್ಲಿ ನೀವೇನಾದ್ರು ಕೆಲಸ ಮಾಡ್ತೀರಾ ಅಂತ ಅಂದ್ರೆ ವಿತಿನ್ 0 ಟ್ರಾಫಿಕ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು ಸರ್. ಮಾಲೂರು ಹೈವೇ ಪಕ್ಕದಲ್ಲೇ ಇರೋ ಲೇಔಟ್ ಅಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಕೊಡ್ತಾ ಇಲ್ಲ ಸರ್. ಈ ತರ ಸೈಟ್ಗಳನ್ನ ಹುಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮಾಸ್ಟರ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನೀವು ನೋಡ್ತಾ ಇರಲ್ಲ, ಇದೇ ಮಾಲೂರು ಹೈವೇ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತಹದ್ದೇ ಈ ಲೇಔಟು. ವೈಟ್ ಫೀಲ್ಡ್, ಹೊಸಕೋಟೆ, KGF, ಕೋಲಾರು, ಮಾಲೂರು ಈ ಎಲ್ಲ ಏರಿಯಾಗಳ ಸೆಂಟ್ರಲ್ ಇರುವಂತಹದ್ದೇ ಈ ಲೇಔಟು. MPA ಅಪ್ರೂವ್ಡ್ ಹಾಗೆ ಇಂಡಿವಿಜುವಲ್ ಈ ಖಾತಾ ಆಗಿದೆ. ಅತಿ ಕಡಿಮೆ ಬೆಲೆಗೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿನೇ ಈ ಲೇಔಟ್ ಕೊಡ್ತಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಬೇಗ ಬನ್ನಿ. ಸೊ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ಲೇಔಟ್ ಅಲ್ಲಿ ಅಷ್ಟು ಲಕ್ಸುರಿಯಸ್ ಅಮ್ಯುನಿಟೀಸ್ ಅಲ್ಲಿ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ರೀಸನಬಲ್ ಪ್ರೈಸ್ ಅಲ್ಲಿ. ಅದರಲ್ಲೂ ಅಮ್ಯುನಿಟೀಸ್ ಏನೇನೆಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ನೋಡ್ತಿರ್ಬೋದು, ನನ್ನ ಸುತ್ತ ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದಾರೆ. ಹಾಗೆ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್. ಹಾಗೆ ನೀವು ನೋಡ್ತಿರ್ಬೋದು, ಸ್ಪೆಷಲಿ 30 ಫೀಟ್ ಪೇವ್ಡ್ ಬ್ರಿಕ್ ರೋಡ್ ಕೂಡ ಕೊಡ್ತಿದ್ದಾರೆ. ಇನ್ನು ಮಕ್ಕಳಿಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಪಾರ್ಕ್, ಆಂಫಿ ಥಿಯೇಟರ್. ಸ್ಪೆಷಲ್ ಆಗಿ ನಮ್ಮ ಲೇಔಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಹಾಗೆ ಬೋರ್ವೆಲ್ ಇದೆ. ಸ್ವಂತ ಬೋರ್ವೆಲ್ ಇರೋದ್ರಿಂದ ಯಾವುದೇ ರೀತಿ ನಿಮಗೆ ವಾಟರ್ ಸಪ್ಲೈಗೆ ತೊಂದರೆ ಆಗೋದಿಲ್ಲ. ಹಾಗೆ ಕ್ರಿಕೆಟ್ ಪಿಚ್ ಏರಿಯಾ ಕೂಡ ಇದೆ. ಸೊ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ನಮ್ಮ ಲೇಔಟ್ ಅಲ್ಲಿ ಕೊಡ್ತಿದ್ದೀವಿ. ಈ ತರ ಲಕ್ಸುರಿಯಸ್ ಅಮ್ಯುನಿಟೀಸ್ ನೀವು ಮಾಲೂರು ಸುತ್ತಮುತ್ತ ಎಲ್ಲೇ ಹುಡುಕಿದ್ರು ನಿಮ್ಗೆ ಸಿಗೋದಿಲ್ಲ ಸರ್. ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು ಮಾಲೂರು ಹೊಸಕೋಟೆ ರೋಡ್ ಹೈವೇ ಇದೆಯಲ್ಲ, ಅದಕ್ಕೆ ಅಟ್ಯಾಚ್ ಆಗಿನೇ ಮಾಡಿರೋದು. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಸೆಂಟರ್ ಆಫ್ ದಿ ಪ್ಲೇಸ್ ಅಂತಾನೆ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಮಾಲೂರು ಹೊಸಕೋಟೆ ರೋಡ್ಗೆ ಕನೆಕ್ಟ್ ಆಗಿದೆ. ಹಾಗೆ ITC ಫ್ಯಾಕ್ಟ್ರಿಗೆ ಜಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಮಾಲೂರಿಗೆ ಜಸ್ಟ್ 3 ಕಿಲೋಮೀಟರ್ಸಲ್ಲಿ ನೀವು ರೀಚ್ ಆಗ್ತೀರಾ. ಮಾಲೂರು ರೈಲ್ವೆ ಸ್ಟೇಷನು 5 ಕಿಲೋಮೀಟರ್ಸಲ್ಲಿ ರೀಚ್ ಆಗ್ತೀರಾ. ಹಾಗೆ ಬ್ಯಾಂಗ್ಳೂರು ಟು ಚೆನ್ನೈ ಹೈವೇ ಜಸ್ಟ್ 6 ಕಿಲೋಮೀಟರ್ಸ್ ಆಗುತ್ತೆ ಸರ್ ಇಲ್ಲಿಂದ. ಇನ್ನು STRR ರಿಂಗ್ ರೋಡ್ ಕೂಡ ಜಸ್ಟ್ 6 ಕಿಲೋಮೀಟರ್ಸ್ ಆಗುತ್ತೆ. ಹೊಸಕೋಟೆ 15 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು KR ಪುರಂ ಅಂತ ನೋಡೋದಾದ್ರೆ ನಿಮಗೆ ಈ ಲೇಔಟಿಂದ 25 ಕಿಲೋಮೀಟರ್ಸ್ಗೆ ರೀಚ್ ಆಗ್ತೀರಾ. ಇನ್ನು ITPLಗೆ 30 ಕಿಲೋಮೀಟರ್ಸ್, ಹಾಗೆ ವೈಟ್ ಫೀಲ್ಡ್ಗೆ 30 ಕಿಲೋಮೀಟರ್ಸ್ಗೆ ರೀಚ್ ಆಗ್ತೀರಾ. ಸರ್, ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ನಮ್ಮ ಲೇಔಟ್ ಹತ್ತದಲ್ಲಿ ವೈಟ್ ಫೀಲ್ಡು ಹಾಗೆ ITPL ಇರೋದ್ರಿಂದ ನೂರಾರು ಕಂಪನೀಸ್ಗಳಿರುತ್ತೆ ಸರ್. ಅಲ್ಲಿ ನೀವೇನಾದ್ರು ಕೆಲಸ ಮಾಡ್ತೀರಾ ಅಂತ ಅಂದರೆ ವಿತಿನ್ 0 ಟ್ರಾಫಿಕಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು. ಇನ್ನು ಸ್ಕೂಲ್ಸ್, ಕಾಲೇಜಸ್ ಅಂತ ನೋಡೋದಾದ್ರೆ MVJ ಕಾಲೇಜು, RL ಜಾಲಪ್ಪ ಕಾಲೇಜ್, ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕೂಡ ಇದೆ. ಇನ್ನು ವಿಶೇಷವಾಗಿ ನಮ್ಮ ಲೇಔಟ್ ಹತ್ತಿರದಲ್ಲೇ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ. ಇನ್ನು ನಮ್ಮ ಲೇಔಟ್ ಬಂದು 3 ಎಕರೆಯಲ್ಲಿ ನಿರ್ಮಾಣ ಆಗಿರೋದ್ರಿಂದ ಟೋಟಲ್ ಆಗಿ 32 ಸೈಟ್ಸ್ ಅವೈಲಬಲ್ ಇದೆ ಸರ್. ಹಾಗೆ ಕಮರ್ಷಿಯಲ್ ಸ್ಲಾಟ್ಸ್ ಕೂಡ ಅವೈಲಬಲ್ ಇದೆ. ದಟ್ಟು ಮೇನ್ ರೋಡ್ಗೆ ಅಟ್ಯಾಚ್ ಆಗಿನೇ ಇದೆ. ಇನ್ನು ಫೇಸಸ್ ನೋಡೋದಾದ್ರೆ ನಿಮಗೆ ಡೈಮೆನ್ಷನ್ಸಲ್ಲಿ ಎಲ್ಲ ಡೈಮೆನ್ಷನ್ಸು ಅವೈಲಬಲ್ ಇದೆ. ಹಾಗೆ ಫೇಸಸಲ್ಲಿ ಈಸ್ಟ್ ವೆಸ್ಟ್ ಫೇಸಸಲ್ಲಿ ಅವೈಲಬಲ್ ಇದೆ ಸರ್. ನೀವು ಮನೆ ಕಟ್ತೀರಾ ಅಂದ್ರೂ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂದ್ರೂ ಕೂಡ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ. ನೀವೇನಾದರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದರೆ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ. ಹಾಗೆ ಒಳ್ಳೆ ಕನೆಕ್ಟಿವಿಟಿ ಇರೋದ್ರಿಂದ ನೀವು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇನ್ನು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡೋದಾದರೆ ನಮ್ಮ ಲೇಔಟ್ ಸುತ್ತಮುತ್ತ ಸಾಕಷ್ಟು ಕಂಪನೀಸ್ಗಳಿದೆ. ಹಾಗೆ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೇಔಟಿಂದ ತುಂಬ ಹತ್ತಿರ ಇರೋದ್ರಿಂದ ನಿಮಗೆ ಮಾಲೂರು ಹಾಗೆ ನರಸಾಪುರದಲ್ಲಿ 2 KIDB ಬರೋದ್ರಿಂದ ನಿಮಗೆ ಲ್ಯಾಂಡ್ ಅಪ್ರಿಸಿಯೇಷನ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ಇದು ಪಕ್ಕಾ ಲೀಗಲ್ ಪ್ರಾಪರ್ಟಿ ಸರ್, ಜೆನ್ಯೂನ್ ಪ್ರಾಪರ್ಟಿ ಅಂತಲೇ ಹೇಳ್ತೀನಿ. ಯಾಕಂದರೆ MPA ಅಪ್ರೂವ್ಡ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಖಾತಾ ಆಗಿದೆ. ಇನ್ನು ಬುಕ್ಕಿಂಗ್ ಪ್ರೊಸೆಸ್ ಅಂತ ನೋಡೋದಾದರೆ ನಮ್ಮ ಲೇಔಟಲ್ಲಿ ಪರ್ ಸ್ಕ್ವೇರ್ ಫೀಟ್ಗೆ 5000 ರೂಪೀಸ್ ಕೋಟ್ ಮಾಡ್ತಾ ಇದ್ದೀವಿ. ಹಾಗೆ ನೀವೇನಾದರೂ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ನ ಕೊಟ್ಟು ಸೈಟ್ನ ಬುಕ್ ಮಾಡಿಕೊಂಡು ನಮ್ಮ ಲೇಔಟ್ ಕಡೆಯಿಂದ ನಿಮಗೆ 1 ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ಸೊ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ 2 ಲಾಯರ್ಗೆ ತೋರಿಸಿ ಪ್ರೊಸೀಜರ್ ಓಕೆ ಆದಲ್ಲಿ ನೆಕ್ಸ್ಟ್ ಮೂವ್ ಆನ್ ಆಗ್ಬೋದು. ಇನ್ನು ಲೋನ್ಸ್ ಅಂತ ನೋಡೋದಾದರೆ ಅಪ್ ಟು 70% ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ನಿಮಗೆ ಲೋನ್ಸ್ ಅವೈಲಬಲ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ.